ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಡಿಸ್ಕಸ್ ಮಾಡಕ್ಕೆ ಹೋಗ್ತಿರುವಂಥ ವಿಷಯ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಅತಿ ಹೆಚ್ಚು ಈ ಪ್ರಪಂಚದಲ್ಲಿ ಒಂದು ಸರ್ಜರಿ ಅಥವಾ ಆಪರೇಷನ್ಗೆ ಒಳಗಾಗಿ ಮಾಡಿಸ್ಕೊಳ್ಳುವಂಥ ಚಿಕಿತ್ಸೆ ಅಂತ ಹೇಳಿದ್ರೆ ಹಿಸ್ಟರೆಕ್ಟಮಿ ಅಥವಾ ಗರ್ಭಾಶಯವನ್ನು ತೆಗೆದು ಹಾಕ್ಕೊಂಡು ಬಿಡುವುದು. ನನ್ನ ಕ್ಲಿನಿಕ್ ಪ್ರಾಕ್ಟೀಸಲ್ಲಿ ಸುಮಾರು ಜನ ಬಂದಾಗ ಏನೇನೋ ಪ್ರಾಬ್ಲಮ್ ತೋರಿಸ್ಕೊಳ್ತಾ ಇರ್ತಾರೆ. ಕೆಲವರಿಗೆ ಕೂದಲು ಸಮಸ್ಯೆ ಇರುತ್ತೆ, ಕೆಲವರಿಗೆ ಈ ಮೊಣಕಾಲಿನ ನೋವು, ಕೆಲವರಿಗೆ ಸೊಂಟ ನೋವು, ಕೆಲವರಿಗೆ ಈ ಸ್ಕಿನ್ ಇಶ್ಯೂಸ್ ತುಂಬ ಇರುತ್ತೆ. ಇಂಥದ್ದೆಲ್ಲ ಕ್ವಶನ್ಸ್ಗಳು ಕೇಳ್ತಾ ಇರ್ಬೇಕಾದ್ರೆ ನಾರ್ಮಲಿ ಒಂದು ಕ್ವಶನ್ ಕೇಳ್ತೀವಿ, ನಿಮಗೆ ಮುಟ್ಟು ಸರಿಯಾಗಿ ಆಗ್ತಾ ಇದೆಯಾ ಅಂತ ಕೇಳ್ತೀವಿ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಡಾಕ್ಟ್ರೇ, ನನಗೆ ಒಂದು 4 ವರ್ಷದ ಕೆಳಗಡೆ ನನಗೆ ಗರ್ಭಾಶಯವನ್ನು ತೆಗೆದುಬಿಟ್ರು. ಆ್ಯಕ್ಚುಲಿ ನನಗೆ ಪ್ರಾಬ್ಲಮ್ ಆಗಿತ್ತು, ಅದು ತೆಗಿಲೇಬೇಕು ಅಂತ ಹೇಳಿದ್ರು. ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಎಲ್ಲರೂ ಕೂಡ ಇನ್ಸಿಸ್ಟ್ ಮಾಡಿದ್ರು. ನಾನು ತುಂಬ ಅನುಭವಿಸ್ತಾ ಇದ್ದೆ ಪ್ರಾಬ್ಲಮ್ಸ್, ನಂಗೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತು, ಏನು ಮಾಡಿ ನಿಲ್ತಾ ಇರಲಿಲ್ಲ, ಯಾವ ಚಿಕಿತ್ಸೆಗಳಿಗೂ ಕೂಡ ಅದು ಸ್ಪಂದಿಸ್ತಾ ಇರಲಿಲ್ಲ. ಹಾಗಾಗಿ ಈ ಡಾಕ್ಟರ್ ಹೇಳಿದ್ರು ಗರ್ಭಾಶಯ ತೆಗೆದುಬಿಡಿ ಅಂತ ಹೇಳ್ಬಿಟ್ಟು. ಸೊ ಗರ್ಭಾಶಯ ತೆಗೆದುಬಿಟ್ರೆ ನನಗೆ ಆ ಬ್ಲೀಡಿಂಗ್ ಒಂದು ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಅದೇನೋ ಸ್ಟಾಪ್ ಆಯಿತು. ಆದರೆ ಗರ್ಭಾಶಯ ತೆಗೆದ ನಂತರ ನನ್ನ ಬಾಡಿನಲ್ಲಿ ಬೇರೆ ಬೇರೆ ಥರ ವಿಚಿತ್ರ ಸೆನ್ಸೇಷನ್ಸ್ ಆಗಕ್ಕೆ ಶುರು ಆಯಿತು, ಬೇರೆ ಬೇರೆ ಥರ ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗಕ್ಕೆ ಶುರು ಆಯಿತು, ತುಂಬ ಥರದ ಈ ಮೂಳೆಗಳು, ಸಂಧಿಗಳು, ಈ ಥರ ಪ್ರಾಬ್ಲಮ್ಗಳು ಶುರು ಆಯಿತು. ಚರ್ಮ ನಂದು ತುಂಬ ಹೆಂಗಾಗಿತ್ತು, ತುಂಬ ಏಜ್ ಆಗಿ ಕಾಣಕ್ಕೆ ಶುರು ಆಗ್ಬಿಡ್ತು. ಇದೆಲ್ಲ ಪ್ರಾಬ್ಲಮ್ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಿಂಗೆ ಒಬ್ಬರೇ ಎಲ್ಲ ವೀಕ್ಷಕರೇ, ಸುಮಾರು ಮಹಿಳೆಯರು, ಸಾವಿರಾರು ಲಕ್ಷಾಂತರ ಮಹಿಳೆಯರು, ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಆ್ಯಕ್ಚುಲಿ ಸಣ್ಣ ಸಣ್ಣ ಪ್ರಾಬ್ಲಮ್ಗಳಿಗೆ ಈ ಗರ್ಭಾಶಯವನ್ನು ತೆಗೆದುಬಿಟ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ? ಆ ಪ್ರಾಬ್ಲಮ್ ಯಾವ್ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ, ಅದನ್ನು ಹೇಗೆ ನಾವು ಅದನ್ನು ಅವಾಯ್ಡ್ ಮಾಡ್ಕೋಬೇಕು, ಮತ್ತು ಗರ್ಭಾಶಯವನ್ನು ತೆಗೆಸ್ಕೊಳ್ಳಲಿಕ್ಕೆ ಸರಿಯಾದ ಮಾರ್ಗಸೂಚಿಗಳು ಏನು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಈ ಹಿಸ್ಟರೆಕ್ಟಮಿ ಅಂದರೆ ಏನು? ಹಿಸ್ಟರೆಕ್ಟಮಿ ಸಾಧಾರಣವಾಗಿ ಗರ್ಭಾಶಯವನ್ನು ತೆಗೆಯುವಂಥದ್ದು. ಅದರಲ್ಲಿ ತುಂಬ ಟೈಪ್ಸ್ ಇರುತ್ತೆ. ಆ್ಯಕ್ಚುಲಿ ನೋಡಿ, ಒಂದೊಂದು ಕಾರಣಗಳಿಗೆ ಒಂದೊಂದು ಥರ ಚಿಕಿತ್ಸೆಯನ್ನು ಮಾಡ್ತಾರೆ. ಆ್ಯಕ್ಚುಲಿ ಕೆಲವರಿಗೆ ಕೇವಲ ಗರ್ಭಾಶಯವನ್ನು ಮಾತ್ರ ತೆಗಿತಾರೆ, ಆದರೆ ಅದನ್ನು ಸರ್ವಿಕ್ಸ್, ಅದು ಗರ್ಭಕಂಠ ಅಂತ ಹೇಳ್ತೀವಿ, ಅದನ್ನು ಬಿಟ್ಬಿಡ್ತಾರೆ. ಕೆಲವರಲ್ಲಿ ಗರ್ಭಾಶಯ ಜೊತೆಗೆ ಈ ಗರ್ಭಕಂಠವನ್ನು ತೆಗೆದುಬಿಟ್ಟು ಕೆಲವರಿಗೆ ಈ ಓಫರೆಕ್ಟಮಿ ಅಂತ ಹೇಳ್ತೀವಿ, ಓವರ್ ಅಂದರೆ ಈ ಅಂಡಕೋಶಗಳನ್ನ ಕೂಡ ತೆಗೆದುಬಿಡ್ತಾರೆ. ಇದರಲ್ಲಿ 3-4 ಥರ ಪ್ರೊಸೀಜರ್ ಇರುತ್ತೆ. ಆ್ಯಕ್ಚುಲಿ ಒಂದು ಅಬ್ಡಾಮಿನಲ್ ಆಗಿ ತೆಗೆಯುವಂಥದ್ದು ಇರುತ್ತೆ, ಒಂದು ಯೋನಿಯ ಮುಖಾಂತರ ವೆಜೈನಲ್ ಆಗಿ, ಲ್ಯಾಪ್ರೋಸ್ಕೋಪಿಕ್ ಆಗಿ ತೆಗೆಯುವಂಥದ್ದು, ಈ ಥರ ಸುಮಾರು ಟೈಪ್ ಆಫ್ ಪ್ರೊಸೀಜರ್ ಇರುತ್ತೆ. ಆಯಾ ಕಾಯಿಲೆಗಳಿಗೆ ಅನುಗುಣವಾಗಿ ಅದನ್ನು ತೆಗೆದ್ರೆ ಅದು ಸರಿಯಾಗುತ್ತೆ. ನೋಡಿ, ಮೊದಲಿಗೆ ನಾರ್ಮಲಿ ಬರೋದಂಥದ್ದು ಟೋಟಲ್ ಹಿಸ್ಟರೆಕ್ಟಮಿ, ಕೇವಲ ಬರೀ ನಮ್ಮ ಗರ್ಭಾಶಯವನ್ನು ತೆಗೆಯುವಂಥದ್ದು. ಒಂದು ಮುಖ್ಯವಾದ ಕಾರಣ ಮ್ಯಾಕ್ಸಿಮಮ್ ಸಫರರ್ಸಲ್ಲಿ ಅಂತ ಹೇಳಿದ್ರೆ ಈ ಫೈಬ್ರಾಯ್ಡ್ಸ್. ಈ ಫೈಬ್ರಾಯ್ಡ್ಸ್ ಬಂದ ತಕ್ಷಣ ಈ ಸಣ್ಣದಾಗಿ 1 mm, 2 mm, 3 mm ಇರುತ್ತೆ, ತೆಗೆಸ್ಕೋಬೇಕಾ? ಇಲ್ಲ. ನೋಡಿ, ಈ ಫೈಬ್ರಾಯ್ಡ್ಸಿಂದಾಗಿ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತಾ ಇದ್ದಾರೆ ಅಂದರೆ, ಅಥವಾ ಆ ಫೈಬ್ರಾಯ್ಡಿಗೆ ಈ ವ್ಯಾಸ್ಕ್ಯುಲೇಚರ್, ರಕ್ತ ನರಗಳ ಸಮೂಹ ಏನಾಗ್ತಾ ಇದೆ ಅಂದರೆ ಸಡನ್ನಾಗಿ ಬೆಳೀತಾ ಹೋಗ್ಬಿಡುತ್ತೆ. ಗಡ್ಡೆ 1 mm, 2 mm ಇರುವಂಥದ್ದು ತುಂಬ ಸೆಂಟಿಮೀಟರ್ಸ್, ಇಂಚಸ್ ಲೆಕ್ಕದಲ್ಲಿ ದೊಡ್ಡದಾಗ್ಬಿಡುತ್ತೆ. ಅದು ಮುಂದೆ ದೊಡ್ಡ ಕಾಂಪ್ಲಿಕೇಶನ್ಸ್ ಬರ್ಬೋದು. ಅವ್ರು ಕೆಲವರಿಗಂತ ಹೇಗಾಗಿರುತ್ತೆ ಅಂತ ಹೇಳಿದ್ರೆ, ಏನೂ ಇರಲ್ಲ, ಒಂದು ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ 1-2 ತಿಂಗಳ ಹಿಂದೆ, ಅದರಲ್ಲಿ ಏನು ಫೈಬ್ರಾಯ್ಡ್ ಸ್ವಲ್ಪನೇ ಏನು ಇರೋದಿಲ್ಲ. ಆದರೆ 1-2 ತಿಂಗಳಾದಮೇಲೆ ಹೊಟ್ಟೆಯಲ್ಲಿ ಬೇರೆ ಕಣ್ಣಿಂದಾನೇ ಕಾಣುವಷ್ಟು ಸಣ್ಣ ಒಂದು ಲಂಪ್ ಕಾಣಿಸೋಕ್ಕೆ ಶುರು ಆಗುತ್ತೆ ಈ ಫೈಬ್ರಾಯ್ಡ್ಸಿಂದಾಗಿ. ಸೊ ಈ ಥರ ಕಂಡೀಷನ್ಸ್ನಲ್ಲಿ ದೇ ಹ್ಯಾವ್ ಟು ಗೋ ಫಾರ್ ಹಿಸ್ಟರೆಕ್ಟಮಿ. ಹಾಗಾಗಿ ಸಾಧಾರಣವಾಗಿ ಎಲ್ಲ ಫೈಬ್ರಾಯ್ಡ್ಸ್ ಬಂದ ತಕ್ಷಣ ಗರ್ಭಕೋಶ ತೆಗೆದುಕೊಂಡ್ಬಿಡ್ಬೇಕಾ? ನೋ, ಇಟ್ ಇಸ್ ನಾಟ್ ದ ಥಿಂಗ್. ಇನ್ನು ಕೆಲವರಿಗೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಯಾವುದೇ ಟ್ರೀಟ್ಮೆಂಟ್ಗಳಿಗೂ ಆಗ್ತಾ ಇರಲ್ಲ. ಈಗ ಒಂದ್ಸಲ ಪೀರಿಯಡ್ಸ್ ಆಯಿತು ಅಂತ ಹೇಳಿದ್ರೆ 15-20 ದಿನ ಹೆವಿ ಬ್ಲೀಡಿಂಗ್ ಆಗಿಬಿಡುತ್ತೆ, ಹೋಗಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿರ್ತಾರೆ. ರಕ್ತ ತುಂಬ ಕಡಿಮೆ ಆಗುತ್ತೆ, ರಕ್ತ ಹೀನತೆ ಜಾಸ್ತಿ ಆಗಿಬಿಟ್ಟಿರುತ್ತೆ, ಸುಸ್ತು ಜಾಸ್ತಿ ಆಗಿಬಿಟ್ಟಿರುತ್ತೆ. ಅವರಿಗೆ ಬೇರೆ ಎಲ್ಲ ಥರದ ಚಿಕಿತ್ಸೆಗಳು, ಹಾರ್ಮೋನ್ ಚಿಕಿತ್ಸೆಗಳನ್ನ ಕೊಟ್ಟಿರ್ತಾರೆ, ಕೆಲವರಿಗೆ ಈ ಮುಟ್ಟು ನಿಲ್ಲುವಂಥ ಮೆಡಿಸಿನ್ಸ್ಗಳನ್ನ ಕೊಟ್ಟಿರ್ತಾರೆ. ಆದರೂ ಕೂಡ ಇದು ನಿಲ್ತಾ ಇರಲ್ಲ. ಆ ಪಕ್ಷದಲ್ಲಿ ಈ ಹಿಸ್ಟರೆಕ್ಟಮಿ ಮಾಡೋದು ಸಹಜ. ಇನ್ನು ಕೆಲವರಿಗೆ ಈ ಗುಣಪಡಿಸಲೇ ಆಗದಿರುವಂಥ ಕಾರಣಗಳು, ಲೈಕ್ ಯುಟ್ರೈಸ್ ಕ್ಯಾನ್ಸರ್ ಆಗೋಗ್ಬಿಟ್ಟಿದೆ ಅಂದ್ಕೊಳ್ಳಿ. ಈ ಯುಟ್ರೈನ್ ಕ್ಯಾನ್ಸರ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ 100% ಇದಕ್ಕೆ ಬೇರೆ ಯಾವುದೋ ಆಪ್ಷನ್ನೇ ಇಲ್ಲ, ಗರ್ಭಾಶಯವನ್ನು ತೆಗಿಲೇಬೇಕಾಗ್ಬಿಡುತ್ತೆ. ಜೊತೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗರ್ಭಾಶಯ ಜೊತೆಗೆ ಈ ಓವರೀಸು ಮತ್ತು ನಮ್ಮ ಈ ಗರ್ಭಕಂಠವನ್ನು ಮತ್ತು ಈ ಒಂದು ವೆಜೈನಾದ ಕೆಲವು ಮಹಿಳೆಯ ಯೋನಿಯ ಕೆಲವು ಭಾಗಗಳನ್ನು ಕೂಡ ತೆಗೆದುಹಾಕುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಜೊತೆಗೆ ಆ ಲಿಂಫ್ ನೋಟ್ಸ್ಗಳು, ಯಾಕಂದರೆ ಹರಡಬಾರ್ದಲ್ಲ ಒಂದು ಕಡೆಯಿಂದ ಒಂದು ಕಡೆಗೆ. ಹಾಗಾಗಿ ಏನಂತಂದರೆ ಬೇರೆ ಆಪ್ಷನ್ನೇ ಇರಲ್ಲ, ತೆಗೆದುಬಿಡಿ ಅಂತ ಹೇಳ್ಬಿಡ್ತಾರೆ, ತೆಗೆಸ್ಕೊಂಡು ಬಿಡ್ತಾರೆ. ಇನ್ನು ಕೆಲವಿನಲ್ಲಿ ಇನ್ನೊಂಥರ ವಿಚಿತ್ರ ಪ್ರಾಬ್ಲಮ್ ಅಂದರೆ ನೋವು, ವಿಚಿತ್ರವಾದ ನೋವು. ಕೆಳ ಹೊಟ್ಟೆಯಲ್ಲಿ, ಕಿಬ್ಬು ಹೊಟ್ಟೆಯಲ್ಲಿ ಕಂಟಿನ್ಯೂಸ್ ಆಗಿ ಪೇನ್ ಬರ್ತಾ ಇರುತ್ತೆ. ಎಂಡೋಮೆಟ್ರಿಯೋಸಿಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಪ್ರಾಬ್ಲಮಿಂದ ಸೊಳ್ತಾ ಇರ್ತಾರೆ. ಅಂದರೆ ನಮ್ಮ ಯೂಟ್ರಸ್ ಅದು ಗರ್ಭಾಶಯದ ಒಂದು ಪದರ ಒಳಗಡೆ ಬೆಳ್ಕೊಳಕ್ಕೆ ಶುರು ಆಗಿಬಿಡುತ್ತೆ. ಇದು ಕೂಡ ನಮ್ಮ ಬಲ್ಕಿ ಯೂಟ್ರಸ್ ನಾವೇನು ಕರಿತೀವಿ, ಅಥವಾ ತುಂಬ ಥಿಕ್ನೆಸ್ ಜಾಸ್ತಿ ಆಗಿಬಿಡುತ್ತೆ, ಎಂಡೋಮೆಟ್ರಿಯಲ್ ಥಿಕ್ನೆಸ್. ಇದು ತುಂಬ ವಿಚಿತ್ರವಾದ ನೋವು. ಯಾವುದೇ ಥರ ಪೇನ್ ಮೆಡಿಕೇಶನ್ಸ್ಗಾಗಲಿ ಯಾವುದಕ್ಕಾಗಲಿ ಇದು ರೆಸ್ಪಾಂಡೇ ಮಾಡ್ತಾ ಇರಲ್ಲ. ಎಲ್ಲ ಥರ ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತಾರೆ, ಅದು ಸರಿಯಾಗಿರಲ್ಲ. ಆ ಟೈಮ್ನಲ್ಲೂ ಕೂಡ ಈ ಗರ್ಭಾಶಯವನ್ನು ತೆಗೆದ ಪರಿಸ್ಥಿತಿ ಬರುತ್ತೆ. ಇನ್ನು ಕೆಲವರಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಇನ್ಫೆಕ್ಷನ್ಗಳು, ಈ ವೆಜೈನಾ ಇನ್ಫೆಕ್ಷನ್ ಇರ್ಬೋದು, ಸರ್ವಿಕ್ಸ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಯುಟ್ರೈನ್ ಇನ್ಫೆಕ್ಷನ್ಸ್ಗಳೇ ಇರ್ಬೋದು, ಅಥವಾ ಎನಿ ಟೈಪ್ ಆಫ್ ಈ ಗರ್ಭಾಶಯಕ್ಕೆ ಸಂಬಂಧಪಟ್ಟಂಥ ಈ ಸೋಂಕುಗಳು,
ಈ ಸೋಂಕುಗಳು ಎಲ್ಲ ಥರ ಚಿಕಿತ್ಸೆಗಳಿಗೂ ಕೂಡ ಕೆಲವು ಆಂಟಿಬಯೋಟಿಕ್ಸ್ ತಗೊಳ್ತಾ ಇರ್ತಾರೆ, ಆದರೂ ಕೂಡ ಅವರಿಗೆ ಈ ಇನ್ಫೆಕ್ಷನ್ಸ್ ಪದೇ ಆಗ್ತಾ ಇರುತ್ತೆ. ಸೊ ಈ ಥರ ಕಂಡೀಷನಲ್ಲೂ ಕೂಡ ಈ ಗರ್ಭಾಶಯವನ್ನು ತೆಗಿಬೇಕು ಅಂತ ಹೇಳ್ತಾರೆ. ತೆಗೆಸ್ಕೊಂಡ್ಬಿಡ್ತೀರಾ. ತೆಗೆಸ್ಕೊಂಡ ತಕ್ಷಣ ನಿಮಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು, ನನ್ನ ಗರ್ಭಕೋಶದ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಂದ್ಕೊಳ್ತಾರೆ. ಆದರೆ ಇಲ್ಲಿ ಮಹಿಳೆಯರು ಸಾಧಾರಣವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಹುಟ್ಟಿನಿಂದ ಸಾಯುವ ತನಕ ಕೂಡ ಕೆಲವು ಹಾರ್ಮೋನ್ಗಳು ಮಹಿಳೆಯರಲ್ಲಿ ಬದಲಾವಣೆಗಳನ್ನ ಟೈಮಿಗೆ ಕಾಲ ಚಕ್ರಕ್ಕೆ ಅನುಗುಣವಾಗಿ ಕೆಲವು ಬದಲಾವಣೆಗಳು ಆಗ್ತಾ ಇರ್ತವೆ. ಅದರಲ್ಲಿ ಸಂಪೂರ್ಣವಾದ ವ್ಯತ್ಯಯ ಉಂಟಾಗ್ಬಿಡುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ 2 ಹಾರ್ಮೋನ್ಗಳು, ಒಂದು ಈಸ್ಟ್ರೋಜನ್ ಮತ್ತು ಇನ್ನೊಂದು ಪ್ರೊಜೆಸ್ಟ್ರಾನ್. ಮಹಿಳೆಯರೇ, ಸಾಮಾನ್ಯವಾಗಿ ನೀವೆಲ್ಲ ಅಂದ್ಕೊಂಡಿರ್ಬೋದು ಈಸ್ಟ್ರೋಜನ್ ಕೇವಲ ಮಕ್ಕಳನ್ನ ಮಾಡಲಿಕ್ಕೆ, ನಮ್ಮ ಮುಟ್ಟನ್ನು ಸರಿಯಾಗಿ ನಿಯಂತ್ರಿಸಲಿಕ್ಕೆ, ಬಾಕಿದಕ್ಕೆ ಮಾತ್ರ ಸಹಾಯವನ್ನು ಮಾಡುತ್ತೆ ಅಂತ. ಆದರೆ ನಿಜವಾಗ್ಲೂ ಹೇಳಬೇಕಂತಂದರೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಅದಲ್ಲದೆ 100 ಕಾರ್ಯಪ್ರವೃತ್ತಿಗಳನ್ನು ನಮ್ಮ ದೇಹದಲ್ಲಿ ನಡೆಸ್ತಾ ಇರುತ್ತೆ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಈ ಮೂಳೆಯಲ್ಲಿ ಕ್ಯಾಲ್ಶಿಯಂನ ಸೇರಿಸುವಂಥದ್ದು. ನಮ್ಮ ಗಟ್ ನಮ್ಮ ಹೊಟ್ಟೆಯಿಂದ ನಮ್ಮ ಕ್ಯಾಲ್ಶಿಯಂನ ಅಬ್ಸಾರ್ವ್ ಮಾಡಿಬಿಟ್ಟು ಮೂಳೆಯಲ್ಲಿ ಸೇರಿಸುವಂಥದ್ದು. ಸಾಧಾರಣವಾಗಿ ನೋಡಿ, ಮುಟ್ಟು ನಿಂತ ಮಹಿಳೆಯರಲ್ಲಿ ಈ ನೋವುಗಳು ಸಾಮಾನ್ಯ. ಸೊಂಟ ನೋವು ಅಂತಿರ್ತಾರೆ, ಇಲ್ಲ ಮಂಡಿ ನೋವು ಅಂತಿರ್ತಾರೆ, ಇಲ್ಲ ಕುತ್ತಿಗೆ ನೋವು, ಇಲ್ಲ ಮೊಣಕೈ ನೋವು, ಯಾವುದೋ ಒಂದು ಜಾಯಿಂಟ್ ಪೇನ್ಗಳು ಅಥವಾ ಒಟ್ಟಿನಲ್ಲಿ ಮಾಂಸಖಂಡಗಳ ನೋವು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಎಸ್ಟ್ರೋಜನ್ ಸಡನ್ ಆಗಿ ಡಿಕ್ರೀಸ್ ಆಗುವಂಥದ್ದು. ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಫಂಕ್ಷನ್ ಅಂತ ಹೇಳಿದ್ರೆ, ನಮ್ಮ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುವಂಥದ್ದು. ಅದು ಕೂಡ ಇದಕ್ಕೆ ಈಸ್ಟ್ರೋಜನ್ ಒಂದು ಮುಖ್ಯ ಕಾರಣ. ಇನ್ನೊಂದು, ನಮ್ಮ ದೇಹದಲ್ಲಿ ನಮ್ಮ ಚರ್ಮದಲ್ಲಿ ಒಳ್ಳೆಯ ತೇವಾಂಶ ಇರಬೇಕು, ಒಳ್ಳೆ ಲಸ್ಟರ್ ಇರಬೇಕು. ನಮ್ಮ ಸೀಬಮ್ ಅನ್ನು ಹೇಳ್ತೀವಿ, ಈ ನಮ್ಮ ಚರ್ಮದ ಮೇಲೆ ಉತ್ಪಾದನೆ ಆಗುವಂಥ ಒಂದು ಎಣ್ಣೆಯ ಒಂದು ಜಿಗುಟು ಅಂಶ ಇರುತ್ತೆ, ಅದು ಉತ್ಪಾದನೆ ಆಗ್ಲಿಕ್ಕೂ ಕೂಡ ಈ ಈಸ್ಟ್ರೋಜನ್ ಬಹಳ ಮುಖ್ಯ. ಹಾಗಾಗಿ ಇವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕಿನ್ ಡಿಸ್ಕಲರೇಷನ್ ಆಗೋಗ್ಬಿಡುತ್ತೆ, ಕೂದಲು ತುಂಬ ಉದ್ರಕ್ಕೆ ಶುರು ಆಗುತ್ತೆ, ಕೆಲವರು ಡ್ರೈನೆಸ್ಸು, ತುಂಬ ಇಚ್ಚಿಂಗು, ತುಂಬ ತುರಿಕೆ, ಮತ್ತೆ ಕೆಲವರಿಗೆ ವೆಜೆನಲ್ ಡ್ರೈನೆಸ್, ಯೋನಿಯ ಜಾಗದಲ್ಲಿ ತುಂಬ ಡ್ರೈ ಆಗುವಂಥ ಒಂದು ಈ ಸೆನ್ಸೇಷನ್ಸ್ ಬರೋದು ಈ ಈಸ್ಟ್ರೋಜನ್ನ ಒಂದು ಕೊರತೆಯ ಒಂದು ಕಾರಣನೇ. ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಕೆಲವರಿಗೆ ಖಿನ್ನತೆ, ಡಿಪ್ರೆಷನ್, ಮೂಡ್ ಸ್ವಿಂಗ್ಸ್, ಲೋ ಸೆಕ್ಸ್ ಡ್ರೈವ್, ಅಂದರೆ ಯಾವುದರಲ್ಲೂ ಆಸಕ್ತಿ ಇಲ್ಲದಲ್ಲೇ ಇರುವಂಥದ್ದು, ಮತ್ತು ಸಣ್ಣ ವಿಷಯಕ್ಕೂ ಕೂಡ ಉರಿ ಸಿಡಿ ಅಂತ ಇರ್ತಾರೆ, ಇರಿಟೇಟ್ ಆಗ್ತಾ ಇರ್ತಾರೆ, ಯಾರು ನೋಡು ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ, ಯಾರನ್ನೂ ನಂಬುವಂಥ ಪರಿಸ್ಥಿತಿ ಬರೋಲ್ಲ. ಕೆಲವು ಟೈಮ್ ತುಂಬ ಅಳ್ತಾ ಇರ್ತಾರೆ, ಒಂಥರ ಅಳಬೇಕು ಅನಿಸ್ತಾ ಇರುತ್ತೆ ಅವರಿಗೆ. ಖಿನ್ನತೆ, ನನಗೆ ಗೊತ್ತೇ ನನ್ನ ಗಂಡ ಚೆನ್ನಾಗಿದ್ದಾನೆ, ಮಕ್ಕಳು ಚೆನ್ನಾಗಿದ್ದಾರೆ, ಫ್ಯಾಮಿಲಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಆದರೂ ಕೂಡ ಏನೋ ಒಂಥರ ಇನ್ಸೆಕ್ಯೂರ್ ಫೀಲಿಂಗು, ಏನೋ ಒಂಥರ ಅಳು, ಏನೋ ಒಂಥರ ಖಿನ್ನತೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, 2ನೇ ಹಾರ್ಮೋನ್ ಪ್ರೊಜೆಸ್ಟ್ರಾನ್. ಈ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನು ನಮ್ಮ ಬ್ರೈನ್ನಲ್ಲಿ ಗಾಬಾ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ನ ಉತ್ಪಾದನೆ ಮಾಡುತ್ತೆ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಡಿಮೆ ಆದಾಗ ನಮ್ಮ ಈ ಹ್ಯಾಪಿ ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಒಂದು ಡಿಪ್ರೆಸಿಂಗ್ ಸ್ಟೇಜಸ್ಸಿಗೆ ಹೋಗ್ಬಿಡ್ತಾರೆ. ನೋಡಿ, ಇದು ಸಾಧಾರಣವಾಗಿ ಇದು ಕೇವಲ ಗರ್ಭಾಶಯ ತೆಗೆದವ್ರಲ್ಲಿ ಮಾತ್ರ ಅಲ್ಲ, ಈ ಮುಟ್ಟ ನಿಂತ ಮಹಿಳೆಯರಲ್ಲೂ ಕೂಡ ಈ ಸಿಂಪ್ಟಮ್ಸ್ಗಳಾಗುತ್ತೆ. ಆದರೆ ಈ ಗರ್ಭಾಶಯ ತೆಗೆದ ಕೇವಲ ಒಂದು ವಾರದಲ್ಲೇ ಇಷ್ಟೊಂದು ಸಿಂಪ್ಟಮ್ಸ್ ಆಗಿಬಿಡುತ್ತೆ. ಮುಟ್ಟಿನ ಸಮಯದಲ್ಲೇ ನಿಧಾನವಾಗಿ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಆ ರೀತಿ ಆಗೋದಿಲ್ಲ, ಸಡನ್ ಆಗಿ ನಮ್ಮ ಪ್ರೊಡಕ್ಷನ್ ಲೆವೆಲ್ಸೇ ಸ್ಟಾಪ್ ಆಗೋಗ್ಬಿಡುತ್ತೆ. ಹಾಗಾಗಿ ನೀವು ಕೇಳ್ಬೋದು, ಸರ್ ಹಂಗಾದ್ರೆ ಮುಟ್ಟಿದ ಮೇಲೂ ಸ್ಟಾಪ್ ಆಗೋಗ್ಬಿಡುತ್ತೆ, ಇದ್ಮೇಲೆ ನಿಂತಾಗುತ್ತೆ ಅಂದರೆ, ಒಂದ್ಸಲ ನಿಂತು ಬಿಟ್ರೆ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಇಲ್ಲವೇ ಇಲ್ಲ, ನಾವು ಲೈಫ್ ಲಾಂಗ್ ಮಾತ್ರೆಗಳು ತಗೋಬೇಕಾ ಅಂತ ಡೌಟ್ಗಳು ಸುಮಾರು ಜನಕ್ಕಿದೆ. ನೋಡಿ ವೀಕ್ಷಕರೇ, ದೇವರು ನಮ್ಮ ಈ ಪ್ರಪಂಚದಲ್ಲಿ ಈ ಈಸ್ಟ್ರೋಜನನ್ನು ಫೈಟೋ-ಈಸ್ಟ್ರೋಜನ್ ಆಗಿಬಿಟ್ಟು ಸುಮಾರು ಆಹಾರಗಳಲ್ಲಿ, ಗಿಡಮೂಲಿಕೆಗಳಲ್ಲಿ ಅದನ್ನು ಒದಗಿಸಿಟ್ಟಿದ್ದಾನೆ. ನಮ್ಮ ದೇಹದಲ್ಲಿ ಪಾಸಿಟಿವ್ ಈಸ್ಟ್ರೋಜನ್ ಹೇಗಿದೆಯೋ ನೆಗೆಟಿವ್ ಈಸ್ಟ್ರೋಜನ್ನು ಹಾಗೆ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಝೆನೋ ಈಸ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಅದು ನೆಗೆಟಿವ್, ನಮ್ಮ ದೇಹದಲ್ಲಿ ಟಾಕ್ಸಿಕ್ ಆಗಿರುವಂಥ, ವಿಷಕಾರಿ ಆಗಿರುವಂಥ ಈಸ್ಟ್ರೋಜನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ಕೂಡ ಸಹಾಯ ಮಾಡುವಂಥದ್ದು, ಮತ್ತು ನ್ಯಾಚುರಲ್ ಆಗಿರುವಂಥ ಈಸ್ಟ್ರೋಜನ್ ಜಾಸ್ತಿ ಹೆಚ್ಚು ಮಾಡುವಂಥ ಆಹಾರಗಳು ಸುಮಾರು ನಮ್ಮ ಪ್ರಪಂಚದಲ್ಲಿದೆ. ಆ ಆಹಾರಗಳು ಯಾವ್ಯಾವುದು, ಅದನ್ನು ನಾವು ಯಾವ ರೀತಿಯಾಗಿ ಒಂದು ಕನ್ಸ್ಯೂಮ್ ಮಾಡಿದ್ರೆ, ಡೈಲಿ ಒಂದು ಬ್ರೇಕ್ಫಾಸ್ಟ್ ಬದಲಿಗೆ ಯಾವ ಒಂದು ರೆಸಿಪಿ ಮುಖಾಂತರ, ಕೆಲವು ರೆಸಿಪಿಗಳ ಜೊತೆಗೆ ನಿಮ್ಮ ಆಹಾರ ವಿಹಾರ ಹೇಗಿರಬೇಕು, ನಿಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತರಬೇಕು, ಮತ್ತು ನೀವು ಹಿಸ್ಟರೆಕ್ಟಮಿ ಆದ ನಂತರ, ನಿಮ್ಮ ಗರ್ಭಾಶಯ ತೆಗೆದ ನಂತರ ಆಗುವ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡಲಿಕ್ಕೆ, ನಿಮ್ಮ ಮೂಳೆಯಲ್ಲಾಗಿರ್ಬೋದು, ಸ್ಕಿನ್ನಲ್ಲಾಗಿರ್ಬೋದು, ಕೂದಲಲ್ಲಾಗಿರ್ಬೋದು, ಅಥವಾ ನಿಮ್ಮ ಬ್ರೈನ್ನಲ್ಲಾಗಿರ್ಬೇಕು, ಆಗ್ತಾ ಇರುವಂಥ ಬದಲಾವಣೆಗಳನ್ನು ಸರಿ ಮಾಡಲಿಕ್ಕೆ ಯಾವ್ಯಾವ ಒಂದು ವೈಜ್ಞಾನಿಕ ರೀತಿಯನ್ನು ನೀವು ಮನೆಯಲ್ಲೇ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ಆ ವಿಡಿಯೋನ ನೋಡಲಿಕ್ಕೆ ಈ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.